ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಏನಪ್ಪ ವಿಷಯ ಅಂತಂದರೆ ಗಿಲ್ಲಿ ಅವರ ಬರ್ತ್ಡೇ ತುಂಬ ಗ್ರ್ಯಾಂಡಾಗಿ ಆಯಿತು. ಎಲ್ಲ ಸೆಲೆಬ್ರೇಷನ್ ಇರ್ಬೋದು, ಅದೇ ರೀತಿ ಗಿಲ್ಲಿ ಅವರ ಸಿನಿಮಾದ ಒಂದು ಮುಹೂರ್ತ ಇರ್ಬೋದು, ತುಂಬ ಚೆನ್ನಾಗಿ ನಡೀತು. ತುಂಬ ಒಳ್ಳೆ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಅದರೊಟ್ಟಿಗೆ ನಿಜವಾಗ್ಲೂ ಗಿಲ್ಲಿಯವರ ಒಂದು ಸಿನಿಮಾ ಮಾಡ್ತಿರುವಂತಹ ಒಂದು ಸಿನಿಮಾದ ಹೆಸರು ಪಳಾರ್ ಗಿಲ್ಲಿ ಅಂತ. ಅದು ಗಿಲ್ಲಿಯವರ ಫ್ಯಾನ್ಸೇ ಕೊಟ್ಟಂಥ ಒಂದು ಹೆಸರು ಅಂತಲೇ ಹೇಳ್ಬೋದು. ಅದೇ ರೀತಿ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಬಂದಿದ್ದು, ಕ್ಲ್ಯಾಪ್ ಮಾಡಿದ್ದು, ಅದೆಲ್ಲವೂ ಕೂಡ ನನಗೆ ತುಂಬಾ ಖುಷಿಯಾಯಿತು. ಅದರೊಟ್ಟಿಗೆ ನನಗೆ ಕೆಲವೊಂದು ವಿಷಯಗಳನ್ನ ಹೇಳಬೇಕು ಅಂತ ಇದೆ. ಯಾಕೆ ಅಂತಂದರೆ ಗಿಲ್ಲಿ ಫ್ಯಾನ್ಸ್ಗಳು ಎಷ್ಟು ಕ್ರೇಜಿ ಆಗಿದ್ದಾರೆ, ಅದೇ ರೀತಿ ಕೆ ಫ್ಯಾನ್ಸ್ಗಳು ಎಷ್ಟು ಆಯಿತಾ ಗಿಲ್ಲಿನ ಮತ್ತು ಕಾವ್ಯನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಹೇಳಬೇಕು ಅನ್ನಿಸ್ತು. ಯಾಕೆಂದರೆ ಕಾರಣ, ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದಾಗ ಯಾರೋ ಬಿಗ್ ಬಾಸ್ ಸ್ಪರ್ಧಿಗಳು ನಮ್ಮ ಗಿಲ್ಲಿ ಅವರಿಗೆ ಒಂದು ವಿಶ್ ಕೂಡ ಮಾಡಿಲ್ಲ. ಅಟ್ಲೀಸ್ಟ್ ಒಂದು ಬಿಗ್ ಬಾಸ್ ಮನೇಲಿ 100 ದಿನ ಇದ್ದರು, ಒಂದು ಅಟ್ಲೀಸ್ಟ್ ಒಂದು ನಮ್ಮ ಕಂಟೆಸ್ಟೆಂಟ್ ಆಗಿದ್ದವರು ಒಂದು ಪ್ರೀತಿನೂ ಕೂಡ ಇಲ್ಲ. ಅಟ್ಲೀಸ್ಟು ಒಂದು ಸ್ಟೋರಿ ಕೂಡ ಹಾಕ್ಬೋದಿತ್ತು, ಇಲ್ಲ ಒಂದು ವಿಶ್ ಕೂಡ ಮಾಡ್ಬೋದಿತ್ತು. ಯಾರೂ ಕೂಡ ಮಾಡಲಿಲ್ಲ. ಹಾಗಾಗೇ ಗೊತ್ತಾಗುತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಇದ್ದಂತಹ ಮುಕ್ಕಾಲಾಸಿ ಸ್ಪರ್ಧಿಗಳಿಗೆ ಗಿಲ್ಲಿ ಕಂಡ್ರೆ ಆಗಲ್ಲ, ಗಿಲ್ಲಿ ಕಂಡ್ರೆ ಹೊಟ್ಟೆ ಕಿಚ್ಚು ಅನ್ನೋದು ಇದರಲ್ಲೇ ಗೊತ್ತಾಗ್ತಾ ಇದೆ ನನಗೆ. ಅದ್ರ ಬಗ್ಗೆ ಏನಿಲ್ಲ, ಓಕೆ, ಅದು ಅವರವರ ಇದು. ಗಿಲ್ಲಿ ಬೆಳೀತಾ ಇದ್ದಾನೆ, ಅವನ ಪಾಡಿಗೆ ಅವನು ಸೂಪರ್ಗೆ ಅವನು ಒಂದು ಲೆವೆಲ್ಲಿಗೆ ಹೋಗ್ತಾನೆ. ಅವನಿಗೆ ಒಂದು ಕಾನ್ಫಿಡೆಂಟ್ ಇದೆ, ನಾನು ಏನೋ ಒಂದು ಮಾಡ್ತೀನಿ ಅಂತ ಮಾಡ್ತಾನೆ ಅಂದ್ಕೊಂಡು ಕಾವ್ಯ ಕೂಡ ಫೋನ್ ಮಾಡಿ ವಿಶ್ ಮಾಡಿರ್ಬೋದು. ಅಂದರೆ ಪಬ್ಲಿಕ್ಕಾಗಿ ಯಾಕೆ ವಿಶ್ ಮಾಡಿಲ್ಲ ಅಂತಂದರೆ ಸಿನಿಮಾ ಆಗ್ತಾಯಿದೆ, ಗಿಲ್ಲಿ ಸಿನಿಮಾಗೆ ಕಾವ್ಯ ಕೂಡ ಹೀರೋಯಿನ್ ಆಗಿರೋದ್ರಿಂದ ಸ್ವಲ್ಪ ರಿಸ್ಟ್ರಿಕ್ಷನ್ ಇರುತ್ತೆ, ಹಾಗಾಗಿ ವಿಶ್ ಮಾಡಿಲ್ಲ ಅಂತ ಅಂದೆ. ಬಟ್ ಅದಾದ ನಂತರ ಎಲ್ಲರೂ ಕೂಡ ಕಮೆಂಟ್ ಹಾಕಿದ್ದಾರೆ, ಕೆ ಫ್ಯಾನ್ಸ್, ಗಿಲ್ಲಿ ಫ್ಯಾನ್ಸ್. ಅಕ್ಕ, ಗಿಲ್ಲಿಯವರ ಒಂದು ಏನು ಸಿನಿಮಾದ ಪೋಸ್ಟರ್ ಹಾಕಿದಾರಲ್ವ ಗಿಲ್ಲಿಯವರು ಇನ್ಸ್ಟಾಗ್ರಾಮಲ್ಲಿ, ಹೋಗಿ ನೋಡಿ ಅಕ್ಕ, ಕಾವ್ಯ ಅವ್ರು ಕಮೆಂಟ್ ಮಾಡಿದ್ದಾರೆ. ಅದು ಏನು ಗೊತ್ತಾ, ಅವ್ರ ಪ್ರೀತಿ ಅವರ ಇದು ಹೆಂಗಿದೆ ಅಂದರೆ ಗಿಲ್ಲಿ ಕಾವ್ಯ ಮೇಲೆ ಆ ಒಂದು ಕಮೆಂಟು ಅವ್ರಿಗೆ ಅಷ್ಟು ಸಂತೋಷ ಕೊಡ್ತಾ ಇದೆ, ಅಷ್ಟು ಹ್ಯಾಪಿಯಾಗಿ ಹೇಳ್ತಾ ಇದ್ದಾರೆ. ಹೆಂಗೆ ಅಂದರೆ, ಅಕ್ಕ ಹೋಗಿ ನೋಡಿ ಕಮೆಂಟು ಆಯಿತಾ, ಗಿಲ್ಲಿಯವರ ಪೋಸ್ಟ್ ಕೆಳಗಡೆ ಕಾವ್ಯ ಅವರು ಕಮೆಂಟ್ ಮಾಡಿದ್ದಾರೆ, ಕಂಗ್ರ್ಯಾಚುಲೇಷನ್, ಆಲ್ ದ ಬೆಸ್ಟ್ ನಿಮ್ಮ ಮೂವಿಗೆ ಅಂತ ಹಾಕಿದ್ದಾರೆ ಅಕ್ಕ, ನೋಡಿ ಅಂತ. ಆಮೇಲೆ ನನಗನ್ನಿಸ್ತು, ಇಷ್ಟು ಒಂದು ಪ್ರೀತಿ ತೋರಿಸ್ತಾರಲ್ಲ, ಹೋಗಿ ನೋಡಿದ್ರೆ ನಮ್ಮ ಕಾವ್ಯ ಅವರ ಒಂದು ಕಮೆಂಟ್ ಕೆಳಗಡೆ ಕೆ ಫ್ಯಾನ್ಸು, ಗಿಲ್ಲಿ ಫ್ಯಾನ್ಸು ಒಂದು ಕಮೆಂಟ್ ಹಾಕಿದ್ದಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ, ಯಪ್ಪ, ಟೈಮ್ ಸಮೇತ ಗುರು, ಟೈಮ್ಸ್ ಅವ್ರಿಗೆ ಯಾವ ಟೈಮಿಗೆ ಕಮೆಂಟ್ ಮಾಡಿದ್ದಾರೆ, ಅವ್ರ ಕಮೆಂಟಿಗೆ ರಿಪ್ಲೈಗಳು ಅಷ್ಟು ಪ್ರೀತಿ. ಹೆಂಗೋ ನಮ್ಮ ಗಿಲ್ಲಿ ಪೋಸ್ಟಿಗೆ ಕಾವ್ಯ ಕಮೆಂಟ್ ಮಾಡಿದ್ರಲ್ಲ ಅಂಥೇಳಿ ಅಷ್ಟು ಕಮೆಂಟುಗಳು, ಒಂದೊಂದು ಕಮೆಂಟ್ ನೋಡ್ತಿದ್ರೆ ನನಗೆ ತಲೆಕೆಡುತ್ತೆ. ಸೂಪರ್ ಅನ್ನಿಸ್ಬಿಡ್ತು, ನನಗೆ ನೆಕ್ಸ್ಟ್ ಲೆವೆಲ್ ಅನ್ನಿಸ್ಬಿಡ್ತು. ನಾನು ಹೇಳ್ತಾ ಇದ್ದೀನಲ್ಲ, ಕ್ರೇಜಿ ಆಗಿದ್ದಾರೆ ಗಿಲ್ಲಿ ಕಾವ್ಯ ಬಗ್ಗೆ. ಕೆ ಫ್ಯಾನ್ಸು ಕ್ರೇಜಿ ಆಗಿದ್ದಾರೆ ನಿಜವಾಗ್ಲೂ. ಅವರಿಗೆ ಬಿಗ್ ಬಾಸ್ 13 ಸ್ಟಾರ್ಟ್ ಆಗ್ತಾ ಇದೆ, ಪ್ರೋಮೋ ಬರ್ತಿದೆ, ಯಾವುದ್ರ ಮೇಲೂ ತಲೆಬಿಸಿ ಇಲ್ಲ ಅವರಿಗೆ. ಅವ್ರ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ. ಅವರು ಹೆಂಗಾಗಿದ್ದಾರೆ ಅಂದರೆ ಅಷ್ಟು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ ಕಾವ್ಯ ಮತ್ತು ಗಿಲ್ಲಿ ಬಗ್ಗೆ. ಅಂದರೆ ಅಷ್ಟು ಪ್ರೀತಿ ತೋರಿಸ್ತಾರೆ ನಿಜವಾಗ್ಲೂ. ಗಿಲ್ಲಿ ಕಾವ್ಯ ಆಯಿತಾ ಒಂದು ಬ್ಲೆಸ್ ಅಂತಲೇ ಹೇಳ್ಬೋದು ಆಯಿತಾ. ಇಂಥ ಒಂದು ಪ್ರೀತಿ ಪಡೆಯೋಕ್ಕೆ ನಿಜವಾಗ್ಲೂ ಅವರಿಗೆ ಒಂದು ಏನೋ ಒಂದು ಪುಣ್ಯ ಮಾಡಿದ್ದಾರೆ ಅಂತಲೇ ಅನ್ಬೋದು. ಅವರ ಒಂದು ಸಂತೋಷ ಹೆಂಗಿದೆ ಅಂದರೆ, ಗಿಲ್ಲಿ ಕಾವ್ಯ ಅವರು ಲವ್ ಮಾಡೋದನ್ನು ಇವ್ರು ನೋಡಿ ಸಂತೋಷ ಪಡ್ತಾ ಇದ್ದಾರೆ, ಅವರಿಬ್ಬರ ಫ್ರೆಂಡ್ಶಿಪ್ಪನ್ನು ಇವ್ರು ನೋಡಿ ಸಂತೋಷ ಪಡ್ತಾ ಇದ್ದಾರೆ, ಗಿಲ್ಲಿ ಸಿನಿಮಾ ಮಾಡ್ತಿರೋದನ್ನು ಇವ್ರು ನೋಡಿ ಸಂತೋಷ ಪಡ್ತಿದ್ದಾರೆ. ಅಂದರೆ ಅವರ ಸಂತೋಷ ಜೆನ್ಯೂನ್ ಆಗಿದೆ. ಎಷ್ಟು ಜೆನ್ಯೂನ್ ಆಗಿದೆ ಅಂದರೆ ಖಂಡಿತವಾಗ್ಲೂ ಹೇಳೋಕ್ಕೆ ಅಸಾಧ್ಯ. ನನಗಂತೂ ಒಂದೊಂದು ಸರಿ ಯಪ್ಪ, ಇಷ್ಟು ಫ್ಯಾನ್ ಆಗೋಕ್ಕಾಗುತ್ತಾ, ಇಷ್ಟು ನಾವು ಒಬ್ರನ್ನ ಹಚ್ಕೊಳಕ್ಕಾಗುತ್ತಾ ಅಂದರೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಅಡಿಕ್ಟ್ ಅಂದರೆ ಗಿಲ್ಲಿ ಕಾವ್ಯಗೆ ಎಷ್ಟು ಅಡಿಕ್ಟ್ ಆಗಿದ್ದಾರೆ ಅಂದರೆ, ಅವರಿಗೆ ಗಿಲ್ಲಿ ಕಾವ್ಯ ಬಿಟ್ಟರೆ ಬೇರೆ ಏನೂ ಕಾಣಿಸ್ತಾ ಇಲ್ಲ, ಬೇರೆ ಯಾವುದೂ ಕಾಣಿಸ್ತಾ ಇಲ್ಲ ಅವರಿಗೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಗಿಲ್ಲಿ ಕಾವ್ಯ ಅಷ್ಟೇ, ಬೇರೆ ಏನೂ ಕಾಣಿಸ್ತಾ ಇಲ್ಲ ಅವರಿಗೆ. ನೋಡಿದ್ರೆ ನನಗೇನೆ ಖುಷಿಯಾಗುತ್ತೆ. ಇನ್ನೂ ಕೆಲವೊಂದು ವಿಷಯಗಳನ್ನ ಹೇಳಬೇಕು ಅಂತಂದರೆ, ಈ ಒಂದು ಪ್ರೀತಿ ಇದೆಯಲ್ಲ, ಇದು ನಿಜವಾಗ್ಲೂ ಗಿಲ್ಲಿ ಕಾವ್ಯಗೆ ನಿಜವಾಗ್ಲೂ ಒಂದು ನೆಕ್ಸ್ಟ್ ಲೆವೆಲಿಗೆ ಕರ್ಕೊಂಡೋಗುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಯಾವ ಬಿಗ್ ಬಾಸ್ ಜೋಡಿಗಳಿಗೂ ಸಿಕ್ಕಿಲ್ಲ. ಯಾಕೆಂದರೆ ತುಂಬ ಜೋಡಿಗಳು ಬಂದು ಹೋಗಿದ್ದಾವೆ, ಬಟ್ ಗೊತ್ತಿಲ್ಲ ನನಗೆ
ಆಯಿತಾ ಈ ಥರ ಒಂದು ಪ್ರೀತಿ, ಈ ಥರ ಒಂದು ಆಯಿತಾ ಅಡಿಕ್ಟ್ ಆಗೋದು ಒಂದು ಜೋಡಿಗೆ ಅಂದರೆ ನಾನು ಇದೇ ಫಸ್ಟ್ ನೋಡ್ತಾ ಇರೋದು. ನಾನು ಬಿಗ್ ಬಾಸ್ 11 ಸೀಸನ್ ನೋಡಿದ್ದೀನಿ, ಬಟ್ 12ನೇ ಸೀಸನ್ನಲ್ಲಿ ಗಿಲ್ಲಿ ಕಾವ್ಯಗೆ ಈ ರೀತಿಯ ಒಂದು ಸಪೋರ್ಟ್ ಸಿಗ್ತಿದೆ ಅಂದರೆ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ಅದರೊಟ್ಟಿಗೆ ತುಂಬ ಜನ ಅವ್ರನ್ನ ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಳ್ತಾ ಇದ್ದಾರೆ ಆಯಿತಾ, ಹೊಟ್ಟೆ ಕಿಚ್ಚು ಪಟ್ಕೊಳ್ತಾ ಇದ್ದಾರೆ. ಅವರಿಬ್ಬರ ಒಂದು ಆಯಿತಾ ಏನು ಈ ಬೆಳವಣಿಗೆ ನೋಡಿ ಸಹಿಸೋಕ್ಕಾಗ್ತಿಲ್ಲ. ಕೆಲವಷ್ಟು ಬಿಗ್ ಬಾಸ್ ಕಂಟೆಸ್ಟೆಂಟುಗಳಿಗೇ ಸಹಿಸೋಕ್ಕಾಗ್ತಿಲ್ಲ. ಬಟ್ ಅವ್ರು ತಲೆ ಕೆಡಿಸ್ಕೊಳ್ತಾ ಇಲ್ಲ, ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ದಾರೆ, ಮುಂದೆ ಅವ್ರ ಕೆಲಸ ನೋಡ್ಕೊಂಡು ಅವ್ರು ಹೋಗ್ತಾ ಇದ್ದಾರೆ. ಬಟ್ ಇದಕ್ಕೆಲ್ಲ ಮೇನ್ ಕಾರಣ GK ಫ್ಯಾನ್ಸು, ಗಿಲ್ಲಿ ಫ್ಯಾನ್ಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರೊಂದು ಇವರಿಗೊಂದು ಸಪೋರ್ಟಿಂಗ್ ಅನ್ನೋದಕ್ಕಿಂತನೂ ಇವರಿಗೊಂದು ಇದನ್ನು ತಂದುಕೊಡ್ತಾ ಇದ್ದಾರೆ. ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಯೋಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ ಅವರ ಬಗ್ಗೆ ಏನಾದರೂ ಒಂದು ವಿಷಯನ ಅವರು ಟ್ರೆಂಡ್ ಮಾಡ್ತಾನೆ ಇರ್ತಾರೆ. ಅದು ಪ್ರತಿದಿನ, ಅದು ಯೂಟ್ಯೂಬಲ್ಲಾಗ್ಬೋದು, ಇನ್ಸ್ಟಾಗ್ರಾಮಲ್ಲಾಗ್ಬೋದು, ಎಲ್ಲರೂ ಆಗಲಿ ಅವರು ಟ್ರೆಂಡ್ ಮಾಡ್ತಾನೆ ಇರ್ತಾರೆ. ಅದನ್ನು ನೋಡಿದಂಥ ಕೆಲವರಿಗೆ ಉರಿ ಕೀಳ್ತಾ ಇದೆ. ಇಲ್ಲಿ ನಾನು ಹೇಳಕ್ಕೆ ಬರ್ತಿರೋದೇನು ಗೊತ್ತಾ, ಒಂದು ವಿಷಯ ನಮಗೆ ಆಯಿತಾ ಇಷ್ಟವಾಗಲಿಲ್ಲ ಅಂತಂದರೆ ಅದನ್ನು ನಾವು ಆಯಿತಾ ವಿರೋಧಿಸ್ಬೇಕು ಅಂತೇನಿಲ್ಲ, ಸೈಲೆಂಟಾಗಿ ಇದ್ಬಿಟ್ರೆ ಆಯಿತು, ಸರಿನಾ? ನಿಮಗೆ ಗಿಲ್ಲಿ ಕಾವ್ಯ ಇಷ್ಟ ಇಲ್ಲ ಅಂತಂದರೆ ಸೈಲೆಂಟಾಗಿ ಇದ್ಬಿಡಿ ಅಷ್ಟೇ. ಬಟ್ ನಾನು ಹೇಳೋದೇನಂತಂದರೆ ಅವರ ಬೆಳವಣಿಗೆನ ನೋಡಿ ಹುರ್ಕೊಳೋರಿಗೆ ನಿಜವಾಗ್ಲೂ ಕೂಡ ಆಯಿತಾ ನಿಮಗೆ ಏನಂತ ಹೇಳೋ ಗೊತ್ತಿಲ್ಲ, ಒಟ್ಟಾರೆಯಾಗಿ ಆಯಿತಾ ಈ ನಿಜವಾಗ್ಲೂ ಏನು ಗೊತ್ತಾ, GK ಫ್ಯಾನ್ಸಿಗೆ ಐ ಲವ್ ಯು ಹೇಳ್ತಾ ಇದ್ದೀನಿ. ಐ ಲವ್ ಯು. ಈ ಥರ ಒಂದು ಲವ್ವನ್ನು ಒಂದು ಜೋಡಿ ಕೊಡ್ತಾ ಇದ್ದೀರಾ ಅಂದರೆ ನಿಜವಾಗ್ಲೂ ಆಯಿತಾ ಗ್ರೇಟ್ ಅಂತಲೇ ಹೇಳ್ತೀನಿ. ಐ ಲವ್ ಯು. ನಿಮಗೆ ಏನು ಗೊತ್ತಾ, ಇದರ ಬಗ್ಗೆ ಇನ್ನೂ ಹೇಳಬೇಕು ಅಂತಂದರೆ ಖಂಡಿತವಾಗ್ಲೂ ಎಂತ ಹೇಳಿ, ಮಾಸು ನೀವೆಲ್ಲ ಫ್ಯಾನ್ಸುಗಳು, ಮಾಸು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಲೆವೆಲ್ ಮಾಸು ನೀವು. ನಿಮ್ಮ ಬಗ್ಗೆ ಹೇಳ್ತಿದ್ರೆ ನನಗೆ ಖುಷಿಯಾಗುತ್ತೆ. GK ಫ್ಯಾನ್ಸ್, ಗಿಲ್ಲಿ ಫ್ಯಾನ್ಸ್ ಅಂತಲೂ ಸೂಪರ್ ಮಾಸ್ ಅಂತಲೇ ಹೇಳ್ಬೋದು. ಸೂಪರ್ ಮಾಸ್ ಅನ್ನೋದಕ್ಕಿಂತ ನೆಕ್ಸ್ಟ್ ಲೆವೆಲ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ.